ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾವು ಇಷ್ಟು ದಿವಸ ಒಂದು ಕುರಿ ಸಾಕಣೆ ಬಗ್ಗೆ ಇದು ಯಾವ್ದಪ್ಪ ಫ್ಯಾಟ್ನಿಂಗ್ ಟಗರು ಮರಿಗಳನ್ನ ಶೆಡ್ ಅಲ್ಲಿ ಬೆಳೆಸಿ ಅದನ್ನ ನಾವು ಮೇವಾಗ್ಲಿ ಅದಕ್ಕೆ ಫುಡ್ ಆಗ್ಲಿ ಎಲ್ಲ ಕೊಂಡ ಹಾಕಿ ಅದನ್ನ ಸಾಕಿ ಮಾರಿ ಲಾಭ ತಗೊಳೋದ್ರ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ. ಇವತ್ತು ಈ ಬೈಲಲ್ಲೇ ಫ್ರೀ ಮೇವು ಫ್ರೀ ನೀರನ್ನ ಮೇಸಿ ಅವಕ್ಕ ಅವರು ಯಾವ ರೀತಿ ಲಾಭ ತಗೊಳ್ತಾರ, ಅವ್ರ ಕಷ್ಟ ಏನ ಅವ್ರ ಸುಖ ಏನ. ಈಗ ಅವರು ಬೈಲು ಕುರಿ ಮೇಸೋದು ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಅವರು ಬೈಲಂದ್ರೆ ಅವರು ಚಳಿ ಮಳಿ ಗಾಳಿ ಎಲ್ಲವನ್ನು ಫೇಸ್ ಮಾಡಿ ಅವರು ಬೈಲಲ್ಲೇ ಜೀವನ ಮಾಡಿ ಅವರು ಆ ಕುರಿ ಹಿಂದೆನೆ ಅವರು ಸುತ್ತಿ ಅಲ್ಲೇ ಅವರು ರಾತ್ರಿ ಹಗಲು ಕಳಿಬೇಕಾಗತ್ತೆ. ಅದನ್ನ ಅವರು ಯಾವ ರೀತಿಯಾಗಿ ಅದನ್ನ ಫೇಸ್ ಮಾಡ್ಕೊಂಡು ಅವ್ರ ಕಷ್ಟಗಳನ್ನ ನಿಭಾಯಿಸ್ಕೊಂಡು ಅವ್ರ ಜೀವನ ಯಾವ ರೀತಿಯಾಗಿ ಸಂತೋಷವಾಗಿ ಕಳೀತದ ಅನ್ನೋದ್ರ ಬಗ್ಗೆ ಅವ್ರ ಬಾಯಿಂದಾನೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೆಸರೇನಪ್ಪ? ಹೆಸರು ಹಾಲೇಶ್ ರೀ, ಪೂಜಾರ ಹಾಲೇಶ್ ಅಂತ. ಪೂಜಾರ ಹಾಲೇಶ್ ಅಂತ. ಯಾವ ನಿಟ್ಟೂರಿ? ಕುರಿಗಳು ಎಷ್ಟದ ನೀವು? ನಮ್ಮ ಒಂದು ಓಸಿ ಎಲ್ಲ ಸೇರಿ ಒಂದು 500 ಚಿಲ್ಲರ ಹಾಕವ್ರಿ. ಹೌದಾ? ಹ್ಞೂನ್ರಿ. ನೀವು ಎಷ್ಟು ಜನರು ಹೋದವು ಇವು? ಒಂದ್ 3 ಮನಿ ಹೋದವ್ರಿ. 3 ಮನಿ ಹೋದವು. ನಿಮ್ಮ ಎಷ್ಟು ಹೋದವ್ ಸ್ವಂತಕ್ಕೆ? ನಮ್ಮ ಒಂದ್ 85 ಹಾಕವ್ರಿ. 85. ಹ್ಞೂನ್ರಿ. ಎಷ್ಟು ವರ್ಷದಿಂದ ಅದಾವ ನಿಮ್ ಮನೆ ಕುರಿ? ನಮ್ಮ ಮನ್ಯಾಗ ಒಂದ್ ಈಗ ಕನಿಷ್ಠ ಒಂದ್ 15 ವರ್ಷ ಮೇಲೆ ಆಯ್ತ್ರಿ. 15 ವರ್ಷ ಮೇಲೆ ಆತ. 4 ಹಾಕಚ್ಚ 15 ವರ್ಷ ಮೇಲೆ ಆಯ್ತ್ರಿ ಕುರಿ. ಈಗ ಮೊದಲ ನೀನ್ ಕಾಯ್ದಕನ ಮೊದಲ ನಿಮ್ ಮನೆಗ್ ಯಾರು ಕಾಯ್ತಾ ಇದ್ರಿ? ನಾವ್ ಕಾಯಕಂತ ಮೊದ್ಲ ನಮ್ಮ ಅಜ್ಜಾರ ಅವ್ರ ಇದ್ರಂತ್ರಿ ಎಲ್ಲ ಕೊಟ್ಟಿದ್ರ ಅವ್ರ ಕುರಿನ. ಅವ್ರು ತೆಗ್ದಿದ್ರ ಮತ್ ನಾವ್ ಮಾಡಿದ್ವಿ. ಮತ್ ನೀವು ಹೊಸದಾಗಿ ನಿಮಗೆ ಕುರಿ ಬೇಕಂತ ಮಾಡ್ಕೊಂಡಿರಿ? ಹ್ಞೂನ್ರಿ. ಈಗ ಈ ಕುರಿ ಸಾಕಾಣಿಕೆ ಮಾಡಕತ್ತಿದ್ರಲ್ಲ, ಹೆಂಗ ಅನಸ್ತತೆ ನಿಮಗೆ? ಇದೇನ ಚೆನ್ನಾಗ್ ಅನಸ್ತತ? ಇನ್ನು ಕಷ್ಟನ ಐತ್ರಿ ಲಾಭನ ಐತ್ರಿ. ಅಷ್ಟ್ ಕಷ್ಟ ಪಟ್ರನ ಅಷ್ಟ್ ಲಾಭನ ಐತ್ರಿ. ಕಷ್ಟ ಪಡ್ಬೇಕ್ರಿ. ಈ ಕುರಿ ಕಾಯ್ದಂಗ ನಿಮ್ಗೆ ಇಷ್ಟ ಐತಿ? ಐತ್ರಿ. ಇದರಿಂದ ರೀ ನಾವ್ ಮತ್ ಮುದ್ದೆ ಸಿಗದ್ರಿ. ಈಗ ನಾವು ಇದನ್ನ ದುಡಿದ್ರ ನಮಗೆ ಲಾಭ ರೀ, ಇಲ್ಲ ಅಂದ್ರೆ ಸಿಗಲ್ಲ. ಈ ಕುರಿ ಬಿಟ್ರೆ ಮತ್ತೆ ನಿಮ್ ಜಮೀನ್ ಒಂದ್ 1/2 ಎಕರೆ ಐತ್ರಿ ನಮ್ದು. 1/2 ಎಕರೆ ಇವನ್ನ ಕಾಯದ್ರಿ ನಾವ್ ಕುರಿ. ಮತ್ ಬೇರೆ ಯಾವ ಕಾಯರ್ರಿ. ಬೈಲ್ ಕುರಿ ನೀವು ಸಾಕಿದ್ರೆ ಏನ್ರ ಕುರಿ ಮನಿ ಪನಿ ಮಾಡಿದ್ರೆ? ಇಲ್ಲಿ ಹೊಲ್ದಾಗ ತರಿದ್ವಿ ನಾವು. ಬೈಲ್ ಕುರಿನ ಮೇಯಿಸ್ತೀರಿ? ಬೈಲ್ ಕುರಿನ ಮೇಯಿಸ್ತವ್ರಿ, ಬಲಿ ಹೊಡ್ದವ್ರಿ. ಈಗೇನು ಈಗ ಟಗರ್ ಮರಿ ಸಾಕ್ತಾರಲ್ಲ, ಹಂಗ ಮನಿ ಮಾಡಿ ಅವಕ್ಕೆಲ್ಲ ಫಾರ ಮಾಡಿ ಹಂಗಿಲ್ರಿ. ಹಂಗ ಮಾಡಲ್ರಿ. ಹೊಲ್ದಾಗ ರೈತರು ಮೇಯಿಸ್ತೀರಿ? ಅವ್ರ ರೈತರು ಕೊಟ್ಟದ್ ಮಾಡ್ಕೊಂತ ಹೋಗ್ರಿ. ಈಗ ಹೊರಗಡೆ ಹಟ್ಟಿ ಹಾಕ್ತಿರಿ ನೀವು? ಈಗ ಮನೆ ಹತ್ರ ಮಾಡಿಲ್ಲ ಊರಲ್ಲಿ? ಇಲ್ರಿ, ಇಲ್ಲೇ ಐತ್ರಲ್ರಿ ನಮ್ದು. ಮನೆ ರೈತರು ಹೊಲಗೊಳಗ ಯಾರು ಹೇಳ್ತಾರ ಅವ್ರಿಗೆ? ಈಗ ಹೊಲಗೊಳಗ್ ತರಿತಾರಲ್ಲ, ಅವ್ರ ಏನ್ರ ನಿಮ್ಗೆ ಕೊಡ್ತಾರ್ರಿ? ಒಂದ್ 1600 ರೂಪಾಯಿ ಕೊಡ್ತಾರ್ರಿ 2 ಎಂಡಿನ ನಡುವಲ್ಲಿ. ಈಗ ಇಷ್ಟ ಅದಾವಲ್ಲಿ ಒಂದ್ 500 ಕುರಿಗೆ ಎಷ್ಟ್ ಕೊಡ್ತಾರೆ? ನಮ್ ಕುರಿಗೆ ಇದಕ್ 1000 ಕೊಡ್ತಾರಿ. ಇನ್ನೊಂದ್ ಎಂಡ್ ಐತ್ರಿ, ಅವ್ರಿಗೆ 600 ಕೊಡ್ತಾರ. ಹೌದಾ? ಇವು ಎಷ್ಟಾದ್ರು ಟೋಟಲ್? ಇವು 500 ಅದಾವ. ಒಂದ್ 500 ಚಿಲ್ಲರ ಹಾಕವ್ರಿ. ನಿಮ್ಗೆ 1000 ಕೊಡ್ತಾರ? ಹ್ಞೂನ್ರಿ. ಇದು ಹೆಂಗ್ ನಿಮ್ ಜೀವನಕ್ಕೆ ಆಕತ್ತೆ? ಮತ್ ಅದ್ರಾಗ ಅಂಜಸ್ಕೊಂಡ್ ಹೋಗ್ಬೇಕಲ್ರಿ. ಮತ್ ಮರಿ ಪರಿ ಇರ್ತಾವ್ರಿ, ಅವಕ್ಕ ಫುಡ್ ಹಾಕಿ ಅಂತ ಮಾಡ್ಕೊಂತ ಹೋಗ್ತಾವ್ರಿ. ಇದು ನಿಮ್ ಖರ್ಚಿಗೆ ಆಕತಿ? ಈಗ ರೈತರ ಹೊಲದಾಗ ತರಬೇಕು, ಊಟ ಖರ್ಚಿಗೆ ಆಕತ್ರಿ. ಈಗೇನ ಮಳೆಗಾಲ ಟೈಮ್ನಾಗ ಹೆಂಗ್ ಮಾಡ್ತೀರಿ ನೀವು? ಏನ್ ಹೊಲ್ದಾಗ ಇರ್ತೀರ? ಗಾಡಿಗೆ ಹೋಗ್ತಾವ್ರಿ, ಗುಡ್ಡಕ್ಕ ಅತ್ತಾಗತ್ತ ಹೋಗ್ತಾವ್ರಿ. ತೆಲಿಗೆ ಗುಡ್ಡ ಕಡೆಗೆ ಗಟ್ಟಿ ನೆಲಕ್ ಹೋಗ್ತೀರಿ? ಅಡಿಗೆ ಹೋಗ್ತಾವ್ರಿ. ಈಗ ನೀವು ಒಂದ್ ವೇಳೆ ಹಿಂಗ್ ಹೊಲ್ದಾಗ ಇದ್ದಾಗ ಮಳಿ ಬಂದ್ರ ಹೆಂಗ್ ಇರ್ತದ ನಿಮ್ ಜೀವನ? ಮಳಿ ಬಂದ್ರೆ ಕಷ್ಟ ಐತ್ರಿ. ಮಳಿ ಹೊಡಿತೈತ್ರಿ, ಏನ್ ಮಾಡಕಲ್ರಿ, ತರ್ಬೇಕ್. ಇದ್ರಾಗ ನಿದ್ದೆ ಬರ್ತದ? ಮತ್ ಮಳಿ ಬರ್ಲಿಲ್ಲ ಅಂದ್ರೆ ಇದನ್ನ ಹೊಡ್ಕೊಂಡ್ ಹೋಗೋದಲ್ರಿ. ಅಲ್ಲ, ಮಳಿ ಬಂದಾಗ ಹೆಂಗ ನೀವು? ಮಳಿ ಬಂದಾಗ ರಾಡ್ಯ ಪೋಡ್ಯಾಗ ಇದು ಮಾಡ್ಕೊಂತ ಬೈಲಿ ತ್ಯಾಂಬ ಕೊಡಿತೇವ್ರಿ. ತ್ಯಾಂಬ ಕೊಡದ ಅಲ್ಲಿ ತರ್ಪ್ಕೊಂಡ್ ಅಲ್ಲಿ ಮಕ್ಕಂತವ್ರಿ. ಬೈಲಿ ಊರಿ ಹಂಗ ತರ್ಪ್ಕೊಂಡ್ ಮಕ್ಕಂತವ್ರಿ. ಈಗ ಬೆಳ್ತಾನ ಏನ ನೀವು ಕಾಯರ ಇವನ? ಈಗ ಅಟ್ಟಿ ಹಾಕ್ಯಂಡ್ ಕೊಡಿರ್ತೀವಿ. ಈಗ ಇಲ್ಲಿ ಕಾಡು ಪ್ರಾಣಿಗಳು ಏನ್ರ ಒಂದ್ ಕಾಟಿದ್ರ? ಇಲ್ಲಿ ಏನಲ್ರಿ, ನಾಯಿ ನರಿದ ಅಷ್ಟ ಕಾಟ್ರಿ. ಏನ್ ಪ್ರಾಣಿಗಳು ಇಲ್ಲ? ಇಲ್ರಿ, ನಾಯಿ ಅಂತಾವ್ ಏನಾರ ಕಾಟ. ಸಣ್ಣ ಪುಟ್ಟ ಪ್ರಾಣಿ, ನಾಯಿಗಳಾಗ್ಲಿ ನರಿಗಳಾಗ್ಲಿ ಇಂತಾವ್ ಕಾಟ? ಅಂತಾವ್ ಕಾಟ್ರಿ, ಬೇರೆ ಇದೇನಲ್ರಿ. ಅವಕ್ಕೆ ಏನ್ ವ್ಯವಸ್ಥೆ ಮಾಡಿರ್ತೀರಿ ನೀವು? ಬಲಿ ಕಟ್ತಾವ್ರಿ ನಾವು. ಸುತ್ತಲೂ ಬಲಿ? ಸುತ್ತಲೂ ಒಂದ್ 60 ಅಡಿ ಬಲಿ ಕಟ್ತಾವ್ರಿ. ಒಂದ್ 3 ಬಲಿ 25 ಅಡಿ ಒಂದೊಂದ್ ಬಲಿ. ಹೈಟ್ ಎಷ್ಟ್ ಹಾಕ್ತಿರಿ ಅದಕ್ಕೆ? ಒಂದ್ 5 ಅಡಿ ಹೈಟ್ ಕಟ್ತಾವ್ರಿ. 5 ಅಡಿ ಹೈಟ್ ಬಲಿ ಹಾಕ್ತಿರಿ? ಏನ್ ಕಬ್ಬಣದ ದಾರದ್ದ ಅದು? ಇದ್ರದ್ರಿ, ವೈರಿಂದ್ರಿ ಅದು. ವೈರಿಂದ? ಪ್ಲಾಸ್ಟಿಕ್ ವೈರ್ ಆಗ್ಲಿ ಕಬ್ಬಣದ ತಂತಿದಾಗ್ಲಿ ಹಾಕ್ತಿರಿ? ಮರಿಗೆ ಕಬ್ಬಣದ ತಂತಿದ್ ಹಾಕ್ತಾವ್ರಿ, ಕುರಿಗೆ ವೈರಿನ್ ಬಲಿ ಹಾಕ್ತಾವ್ರಿ. ನೀವು ಮೇವಿಗೆ ಇಲ್ಲಿ ನಿಮಗೆ ಒಂದ್ ವೇಳೆ ಸಿಗದ ಇದ್ರ ಈ ರೈತರ ಹೊಲಗಳು ಎಲ್ಲಾ ಸೀಸನ್ ಬಿತ್ತಿರ್ತಾರ,
ಬೇರೆ ಊರಿಗೆ ಹೋಗ್ತಾವ್ರಿ ಮತ್ತೆ ಬೇರೆ ಕಡೆಗೆ ಬೇರೆ ಕಡೆ ಪಲಾಯನ ಹೋಗ್ತಾವ್ರಿ ಮಾಡ್ತೀರಿ. ಇಲ್ಲಿ ಮೇವು ಖಾಲಿ ಆದಟ್ಲೆ ಮತ್ ಬೇರೆ ಊರಿಗೆ ಹೋಗ್ತೇವೆ ಎಲ್ಲಿ ತನ ಹೋಗ್ತೀರಿ ನೀವು? ನಾವು ದಾವಣಗೆರೆ ಮಠ ಹೋಗಿ ಬಂದವ್ರಿ ಈಗ 1 ವರ್ಷ ಅವಾಗೆಲ್ಲ. ಈ ವರ್ಷ ಇನ್ನೊಂದು ವಾರ 10 ದಿವಸ ಇರ್ತಾವ್ರಿ ಇಲ್ಲಿ ಮುಂದ್ ಹೋಗ್ತಾವ್ರಿ. ಈಗ ಒಂದೊಂದ್ ಪ್ರದೇಶದಾಗ ಒಂದೊಂದ್ ತರ ಹೊಲಗಳು ಖಾಲಿ ಆಗ್ತಿರ್ತಾವ, ಅಲ್ಲಿ ಬೇರೆ ಪಿಕ್ ಮಾಡ್ತಿರ್ತಾರಲ್ಲ. ಈಗ ಇಲ್ಲಿ ಭತ್ತದ ಗದ್ದೆಗಳು ಖಾಲಿ ಆಗ್ಯದಾವ, ಇಲ್ಲಿ ಮೇಯಿಸ್ತೀರಿ. ಹ್ಞೂನ್ರಿ. ಇಲ್ಲಿ ಯಾವಾಗ ನಾಟಿಗಳು ಚಲೋ ಆದವ ಮತ್ತೊಂದ್ ಕಡೆಗೆ ನೀವು ಮತ್ ಬೇರೆ ಕಡೆ ಹೋಗ್ತಾವ್ರಿ, ಮೇವದ್ ಕಡೆ ಮೇಸ್ ಅಂತ ಹೋಗೋದು. ಇಲ್ಲಿ ಮೇವಲ್ರಿ ಇಲ್ಲಿ ಇನ್ನೊಂದ್ ವಾರ ಇರ್ತಾವ ಮತ್ ಹೋಗ್ತಾವ್ರಿ ಮುಂದ್. ಈ ಕುರಿಗಳು ಹ್ಞೂನ್ರಿ. ಒಂದ್ ವೇಳೆ ಕಾಯಿಲೆಗ್ ಬಿದ್ರ ಏನ್ ಟ್ರೀಟ್ಮೆಂಟ್ ಮಾಡ್ತಾರ? ಏನ್ ನೀವ ಮಾಡ್ತೀರ, ಏನ್ ಡಾಕ್ಟರ್ ಕರೆಸ್ತೀರ? ಡಾಕ್ಟರ್ ಕಲ್ಸಲ್ರಿ, ನಾವು ಮಾಡ್ತಾವ್ರಿ. PPR HS ET ತಗೊಂಡ್ ಮಾಡ್ತಾವ್ರಿ ಮುಂಗಾರಿ ಹನಿಗೆ. ಇಂತ ಈಗ ಅವಕ್ ಕಾಯಿಲೆ ಬಂದ್ರ ಕಂಡು ಹಿಡ್ತೀರಿ ನೀವು? ಗೊತ್ತಾಕತ್ರಿ. ಒಂದ್ 2 ಕುರಿ ಅಂತಿಮ ಬಾಳ ಜೋರ ಬಂದಂದ್ರ ಸಿಡಿ ಪಿಡಿ ಬಂದಂದ್ರ ಸಾಯ್ತೇವ್ರಿ. ಇಸ್ಕಟ್ ಅದು ಬಾಯ್ತೇವ ಸಾಯ್ತೇವ ಅಂತದಕ್ಕ ET ತಂದ್ ಮಾಡ್ಕೊಂತವ್ರಿ. HS ಅಂದ್ರ ಅದೊಂದ್ ಸ್ವಲ್ಪ ಕೆಮ್ಮಿ ಇದಾಕವ್ರಿ, HS ಮಾಡ್ತಾವೆ. ಉಚ್ಕೆನ ಕಚ್ಚಿದಂದ್ರ PPR ತಂದ್ ಮಾಡ್ತಾವ್ರಿ. ಮರಿ ಕುರಿನ ಉಚ್ಕೊಂಡ್ ಕರ್ರಗ ಎತ್ಕಂತ ಹೇಳ್ತಾವ್ರಿ, ಅವಕ್ಕ PPR ತಂದ್ ಮಾಡ್ತಾವ್ರಿ. ಕಂಟ್ರೋಲ್ ಆಕಾವ್ರಿ. ಎಲ್ಲಾ ಅವು ಮೆಡಿಸಿನ್ ಹಿಡಿಬೇಕಂದ್ರ ಒಂದ್ 15 ದಿವಸ ಬೇಕ್ರಿ. ಈಗ ET ಒಮ್ಮೆದೆಮ್ಗೆ ಸಿಡಿ ಸಾಯ್ತೇವ ಅಂತಂದ್ರ ಅದ್ ಕಾಲ್ ಬೆನ್ಕ್ ಆಗ್ತಾವ್ರಿ. 24 ತಾಸ್ನ್ಯಾಗ ಹಿಡಿಕಂತ. ಈಗ ನೀವು ಸ್ಟಾರ್ಟಿಂಗ್ ಅಲ್ಲೇ ಗುರುತಿಸಿ ಬಿಡ್ತೀರಿ. ಈಗ ಏನೇ ಒಂದ್ ಕಾಯಿಲೆ ಬಂದ್ರು ಮುಂಜೆ ಜಾಗ್ರತೆ ಮಾಡಿ ಬಿಡ್ತಾವ್ರಿ. 1-2ಕ್ ಬಂದಂದ್ರ ಮುಂಜಾಗ್ರತೆ ಮಾಡಿ ಬಿಡ್ತಾನ. ಮುಂಜಾಗ್ರತೆಯಾಗಿ ಹೆಂಗ್ ಕಂಡು ಹಿಡಿತೀರಿ ನೀವು? ಗೊತ್ತಾಕತ್ರಿ ನಮ್ಮ ಕುರಿ ಹಿಂಗ ಹಾಕವನ ಮುಂಜಾಗ್ರತೆ 1-2 ಇದಾಕತ್ರಿ. ನೀವು ಇಷ್ಟು ಜನದಲ್ಲಿ ನೈಟ್ ಹೊತ್ನಾಗ ಎಷ್ಟು ಜನ ಇರ್ತಾರ ಇಲ್ಲಿ ನಿಮ್ಮ ಈ ಒಂದು ಕುರಿ ಹಟ್ಟಿಯಲ್ಲಿ? ನಾವೊಂದ್ 4 ಜನ ಇರ್ತಾವ್ರಿ ಇಲ್ಲಿ. ಕುರಿ ರಾತ್ರಿ 4 ಜನ ಇರ್ತಾವ್ರಿ. 4 ಜನ ಇರ್ತೀರಿ. ಬೆಳಗ್ಗೆ ಕುರಿ 4 ಮಂದಿ ಹೋಗ್ತಾವ್ರಿ. ಕುರಿ ಅಲ್ಲಿ ಮರಿತಾ ಇಲ್ಲ, ನಮ್ಮ ಅಣ್ಣಾರ್ ಇರ್ತಾರ ಅಲ್ಲಿ ಮರಿ ಮೆಶ್ ಅಂತ ಅಲ್ಲಿ ಇರ್ತಾವ್ರಿ. ಈ ಮರಿಗಳನ್ನ ಇಲ್ಲೇ ಹಟ್ಟಿ ಹತ್ರನ ಬಿಡ್ತೀರಿ? ಹ್ಞೂನ್ರಿ. ಅಲ್ಲೇ ಹೊಲ್ದಾಗ ಇಟ್ಟಿರ್ತಾವ್ರಿ. ಅವ್ರ ಹೊಲ್ದಾಗ ದಡ್ಡಿ ಹಾಕಿರ್ತಾವ್ರಿ ಮರಿಗೆ. ಮರಿಗೆ ಸಪರೇಟ್ ಮಾಡಿ ಸಣ್ಣ ಮರಿಗಳಿಗೆ ಅಲ್ಲೇ ಹಾಕಿರ್ತಾವ್ರಿ. ಯಾಕೆ ಅವನ್ನ ಕುರಿಯಾಗ ಹೊಡ್ಕೊಂಡ್ ಹೋಗಲ್ಲ ನೀವು? ಇಲ್ರಿ, ಸಣ್ಣ ಹಾಲ್ ಕುಡಿತಾವಲ್ರಿ, ಹಂಗ ಜಡಿ ಹೊಡಿತಾವ, ಇದನ್ ಮಾಡಲ್ಲ. ಈಗ ಅವಕ್ಕ ಮೇವ್ ಏನ್ ನೀವು ಮೇಯಿಸ್ತೀರಿ? ಸೊಪ್ಪು ಪುಟ್ಟ ನುಚ್ಚು ತಾಮಂದ್ ಹಾಕ್ತಾವ್ರಿ ಮರಿಗಳಿಗೆ. ಹ್ಞೂನ್ರಿ. ಸೊಪ್ಪು ತಾಂಬರ್ತಾವ್ರಿ, ಸೊಪ್ಪು ಕೊಡ್ತಾವ್ರಿ. ಸೊಪ್ಪ ಅಂತ ಕಟ್ತಾವ್ರಿ ತಂದ್. ಫುಡ್ ಹಾಕ್ತಾವ್ರಿ. ಫುಡ್ ಹಾಕ್ಲಿಲ್ದ ಮರಿ ಬರಲ್ಲ ಇವತ್ತಿನ ಕಾಲದಾಗ. ಫುಡ್ ಒಟ್ಟ ಎಲ್ಲಾ ಇದ್ರೆ ಮರಿ ಬರದ್ರಿ. ಹನುಮಂತಣ್ಣ ತರ್ಬಾ ಕುರಿ ತರ್ಬಾ. ಈಗ 80 ಕುರಿಗಳದ ನೀನು? 80 ಕುರಿಗಳನ್ನ ಏನ್ ಒಬ್ನೇ ಮೇಂಟೈನ್ ಮಾಡ್ತೀಯ? ನಿನ್ ಜೊತೆ ಯಾರ ನಿಮ್ಮ ಮನೆಯವ್ರ ಎಷ್ಟ್ ಮಂದಿ ಕಾಯ್ತೀರಿ ನೀವು? ನಾನು ಒಬ್ಬನೇ ಮೇಂಟೈನ್ ಮಾಡ್ತಾರಿ. ನಮ್ಮ ಅಣ್ಣಾರ ಜೊತೆ ಕೂಡ ಹೋಗ್ತಾವ್ರಿ. ಅವ್ರ ಮರಿ ಪರಿ ಎಲ್ಲಾ ಮೇಯಿಸ್ತಾರಿ. ನಮ್ಮ ಅಪ್ಪಾಜಿ ಅದಾರ, ಅವರು ಬರ್ತಾರೆ ಮಧ್ಯಾಹ್ನ ಬಂದು ಹೋಗ್ತಾರ. ಮರಿ ಪರಿ ಮೇವ್ ಹಾಕಿ ಅದನ್ನ ಮಾಡಿ ಅವ್ರು ಅವಾಗ ಬಂದ್ ಹೆಲ್ಪ್ ಮಾಡ್ತಾರ. ಅವಾಗ ಹೋಗಿ ಹೆಲ್ಪ್ ಮಾಡ್ತಾರಿ. ಇಬ್ಬನ ಕೈಲಿ ಆಗಲ್ರಿ, ಇದಕ್ಕೆ ಕಷ್ಟ ಐತ್ರಿ ಒಟ್ಟು. ಈಗ 50 ಕುರಿ ಮೇಂಟೈನ್ ಮಾಡ್ಬೇಕಂದ್ರ ಒಂದ್ ಟೈಮ್ನಾಗ ಇಬ್ಬರು ಬೇಕಾಕತ್ತೆ. ಇಬ್ಬರು ಬೇಕಾಗತ್ತೆ. ಯಾಕಂದ್ರೆ ಮಳೆಗಾಲದಾಗ ಮಳೆ ಎತ್ಗೆ ಅಂತಂದ್ರ ಒಬ್ಬರಿಗೆ ಕುರಿ ಬಗ್ಗಲ್ರಿ. ಮುಂದ್ ಹೋಗೋದು ಒಬ್ಬನಿಗೆ ಹೊಲಕ್ ಹೋಗಿ ಬೀಳ್ತಾವ, ಮುಂದ್ ರೈತರ ಹೊಲಕ್ಕೆ ಅವ್ರು ದಾನ್ಲಿ ಮಾಡ್ತಾರ. ಕೆಲವ್ರ ಅಭಿಪ್ರಾಯ ಹೆಂಗಂದ್ರ, ಹ್ಞೂನ್ರಿ, ಅವ್ರಿಗೇನಪ್ಪಾ ಫ್ರೀ ಮೇವು ಫ್ರೀ ನೀರು, ಅವ್ರ ಏನು ಖರ್ಚಿಲ್ಲ, ಅವ್ರು ಹೇಳ್ತಾರೆ ಎಲ್ಲ ಲಾಭನ ಅವ್ರಿಗೆ ಅಂತಾರ. ಹೌದಾ? ಅವ್ರು ಹೇಳ್ತಾರೆ ಅಡ್ವಾಳ್ತೇವ ಮರ್ದಾಳ್ ನೀಡ್ರಿ ಅಂದ್ರ ಕಷ್ಟ ಐತಲ್ರಿ. ಮಳಿ ಬೆಳೆಯಾಗ ನಾವೆಲ್ಲ ಕಷ್ಟಪಟ್ಟು ಮೇಯಿಸಿದ್ರಲ್ರಿ ಆಗದ. ಈಗ ಪಕ್ಕ ಹೊಲಗಳಿಗೆ ಯಾವ 1-2 ಕುರಿ ಹೋಗಿ ಬಿದ್ರು ಅವ್ರದ್ದು ಪೀಕ್ ತಿನ್ಲಿ, ಮೆಕ್ಕೆಜೋಳ ಹಾಕಿರ್ತಾರ, ಏನೋ ಒಂದು ಮೆಣಸಿನ ಗಿಡನ ಉಳ್ಳಾಗಡ್ಡೆನ ಹಾಕಿರ್ತಾರ. ಒಂದ್ ವೇಳೆ ಅಂತ ಹೊಲಗಳಿಗೆ ಹೋಗಿ ಮೇಯ್ದ್ರು ನಿಮಗೆ ಕಷ್ಟ ಐತಿ? ಐತ್ರಿ. ಅವ್ರ ದಂಡ ಕೇಳಿದ್ರ ದಂಡ ಕೊಡ್ಬೇಕಾಕತ್ರಿ ಒಂದ್ ಟೈಮ್ ಬಂದಂದ್ರಿ. ಮತ್ತ ಹೊಲ್ದಾನ್ ಚಲೋ ಅದಂದ್ರ ಏನು ಮಾಡಲ್ರಿ ಅವ್ರ. ಮತ್ತೆ ಇಲ್ಲಿ ದಂಡ ಬೇಕಂದ್ರ ಕೊಡ್ಬೇಕಾಕತ್ರಿ. ಹಿಂಗ ಕುರಿ ತರ್ಬಂಗ್ ಮಾಡ್ತಾರ. ನೀವ್ ಯಾವಾಗ ನಿಮಗೆ ಇದೈತೆ? ನಮಗೆ ನಾವು ಎಲ್ಲಿ ಸದ್ಯ ಇದು ಮಾಡ್ರಿ, ಹಂಗ ಸಣ್ಣ ಪುಟ್ಟ ಆಗ್ಯಾವ ಹೇಳಿ ಬದಾಡಿ ಇದನ್ ಮಾಡ್ಯಾರಿ. ದೊಡ್ಡ ಪ್ರಧಾನ ಏನೂ ಆಗಿಲ್ಲ. ರೈತರಿಂದ ಹೊಡ್ಸ್ಕೊಂಡಿರೋದು ಉಂಟ? ಹೊಡಿತಾರಿ, ಹೊಡ್ಸ್ಕೊಂಡವ್ರಿ. ಈಗೇನಿಲ್ರಿ, ಈಗ ಒಂದ್ 10 ವರ್ಷದಿಂದ ಹೊಡ್ಸ್ಕೊಂಡವ್ರಿ ನಾವು. ಈಗೆಲ್ಲಾ ಇದನ್ ಮಾಡಲ್ರಿ ಹಂಗ. ಅವಾಗ ಈಗ ಅವಾಗೆಲ್ಲ ರೈತರೆಲ್ಲ ಹಂಗ ಒಮ್ಗೆ ಬಂದ್ ಇದನ್ ಮಾಡಾರಿ. ಈಗ ಸುಮ್ ಇರ್ತಾರ, ಹಂಗೇನ್ ಇದನ್ ಮಾಡಲ್ರಿ. ಹೊಡ್ಕೊಂಡ್ ಹೋಗ್ರಿ ದೂರ, ಇಲ್ಲಿ ಹೊಲ್ತಾ ಇಲ್ಲಿ ಬರ್ಬಾಡ್ರಿ, ಹತ್ರ ಬೈತಾರ. ಆಗಿ ಮಾಡಿ ಬೇಗ ಮಾಡಿ ಇಲ್ಲಿ ಬರ್ಬಾಡ್ರಿ, ನಾಯಿ ಕರ್ಕೊಂಬಂದ್ ತುಳಿಸ್ತೀರಿ, ಹಂಗ ಅಂತ ಹೇಳ್ತಾರಿ.
ಹಂಗ ಹಿಂಬ ಕೊಡ್ಕೊಂಡ್ ಹೋಗ್ತಾರ. ನೀವು 80 ಕುರಿಗಳನ್ನ ನೀನ್ ಯಾವ ರೀತಿ ಸಂಪಾದನೆ ಮಾಡಿದೆ? ಏನ ನಾನ ಬೆಳಗಾಂ ಕಡೆ ಕುರಿ ಸಂಬಳ ಇದ್ರಿ ನಾ ಅವ್ರ ಕಡೆ ಕುರಿಯಾಗ ಅಲ್ಲಿ ಒಂದ್ 5 ವರ್ಷ ದುಡ್ದು ಹ್ಞೂನ್ರಿ 5 ವರ್ಷ ಸಂಬಳ ದುಡ್ದು ಈ ಕುರಿಗಳನ್ನ ಕುರಿ ಮಾಡ್ಕೊಂಡ್ರಿ. ಅಲ್ಲಿ ಎಷ್ಟು ಕುರಿಗಳು ಇರ್ತಿದ್ವು ನೀವು ಕಾಯಕ್ ಹೋಗತ್ರ? ಅಲ್ಲೆಲ್ಲ ಅವ್ರು 700-800 ಕುರಿ ಹಾಕದ್ರಿ. 2 ದಿಂಡಿ ಹೊಡಿತಿದ್ರು ಅವ್ರು. 2 ದಿಂಡಿ ಕಳಿಸ್ತಿದ್ರು. 700-800 ಮೇಲೆ ಹಾಕದ್ರಿ ಕುರಿ. ಅವ್ರು ಎಷ್ಟು ಮಂದಿ ತಿರ್ಗಾಡ್ತಿದ್ರಿ? ಅವ್ರು ಒಂದೊಂದ್ ದಿಂಡಿಗೆ ಇಬ್ಬಿಬ್ರು ಕಳಿಸ್ತಿದ್ರಿ ಅವ್ರು. ಒಂದ್ 3 ಸಂಬಳ ಹಾಕ್ಯಂದಿರ್ತಾವ್ರಿ ಅವ್ರ. ನಾವು ಅವ್ರ ಕುರಿಯಲ್ಲಿ ಇದ್ದೀವ್ರಿ. ಹಂಗಾಗಿ ಅಲ್ಲೆಲ್ಲ ಮತ್ ಕಷ್ಟಪಟ್ಟ ಮೇಲೆ ನಮಗೆ ಚಲೋ ಆಗ್ಯಾರ ಅದು. ಅಲ್ಲೆಲ್ಲ ಕಷ್ಟಪಟ್ಟು ಈ ಕುರಿಗಳನ್ನ ಮಾಡ್ಕೊಂಡು ನಿಮ್ ಜೀವನದಾಗ ಈಗ ಇದನ್ನ ಮಾಡ್ಕೊಂತ ಹೊಂಟಿದ್ವಿ. ಈಗ ಅವ್ರು ಎಷ್ಟು ಕೊಡೋರು ನಿಮಗೆ ವರ್ಷಕ್ಕೆ? ನಮಗೆ ಅವಾಗೆಲ್ಲ 18-19 ಹಿಂಗ್ ಕೊಟ್ಟಿದ್ರಿ. 18-19 ಸಾವಿರನ ಕುರಿನ? ಕುರಿ 18-19 ಹಿಂಗ್ ಕರಿಗಿರ್ತಾವ್ರಿ. ಕುರಿಗೆ ಸಂಬಳ ದುಡಿತಿದ್ರಿ ನೀವು? ಹ್ಞೂನ್ರಿ. ನೀವು ಒಂದ್ ವರ್ಷ ಅವ್ರಲ್ಲಿ ಕೆಲಸ ಮಾಡಿದ್ರ ಇಷ್ಟ ಕುರಿ ಅಂತ ಕೊಡೋರು ನಿಮಗೆ? 12 ತಿಂಗಳಿಗೆ ಇಷ್ಟ ಅನ್ನಂಗ್ ಕೊಡ್ತಿದ್ರಿ ಅವ್ರು. ಒಂದೊಂದ್ ಕರಿಗೆ 2 ಕತ್ರಿ 1 ಕತ್ರಿ ಒಂದ್ ಮಾತಾಡಿರ್ತಿದ್ರಿ. ಒಂದ್ಸಲ 2 ಸಲ ಕಟ್ ಮಾಡ್ರಿ ಕುರಿನ ಅಂತಾವ್ 18-19 ಹಿಂಗ 15 ಕೊಟ್ಟಾರ್ರಿ ಒಂದೊಂದ್ ವರ್ಷ ನಮಗೆ. ಈಗ ನೀವು ಎಷ್ಟೆಷ್ಟು ವಯಸ್ಸಿನವ್ರು ಇರ್ತಾರ ಅದ್ರ ತಕ್ಕಂಗ್ ಕೊಡೋರು ಅವ್ರು? ಹ್ಞೂನ್ರಿ 18ರಿಂದ 20 ಕೊಡ್ತಿದ್ರು. ವಯಸ್ಸು ತಕ್ಕಂಗ್ರಿ. ವರ್ಷ ಪೂರ್ತಿ ದುಡಿದ್ರ 18ರಿಂದ 20 ಕುರಿ ಬರೋ ನಿಮಗೆ? ಹ್ಞೂನ್ರಿ ಕೊಡಾರ. ನೀನ್ ಎಷ್ಟು ವರ್ಷ ದುಡಿದಿದ್ಯಾ ಆ ಟೈಪ್? ನಾನು ಇಲ್ಲಿ ನಮ್ಮೂರಲ್ಲಿ 1 ವರ್ಷ 2 ವರ್ಷ ಅದನ್ರಿ. ಬೆಳಗಾಂ ಕಡೆ ಕುರಿಯಾಗ 4 ವರ್ಷ ಅದನ್ರಿ. ಇಲ್ಲಿ ಕದಿಯ ಇದು ಊರಲ್ಲಿ? ನಮ್ಮೂರಲ್ಲಿ ಕಾದನ್ರಿ ನಿಟ್ಟೂರಲ್ಲಿ. ಹೆಂಗ ಈಗ ನೀನು ಬೆಳಗಾಂ ಕುರಿಯಲ್ಲಿ ಇದ್ದಲ್ಲ, ಸಂಬಳಕ್ಕೆ ಹೋಗಿದ್ದಲ್ಲ, ಎಷ್ಟು ವಯಸ್ಸು ಅವಾಗ ನಿನಗೆ? ನಾನು ಹೋದಾಗ ಒಂದ್ 16 ವರ್ಷ ಇತ್ರಿ. 16 ವರ್ಷ 15 ವರ್ಷ ಇತ್ರಿ ನಾವು ಹೋದಲ್ಲಿ. ನಾನು ಊರಿಗೆ ಬಂದದ 18-19 ವರ್ಷ ಬಂದನ್ರಿ ಅಲ್ಲಿದ್ದ. ಈಗ 16 ವರ್ಷದಲ್ಲಿ ನೀನು ಸಂಬಳಕ್ಕೆ ಹೋದಿಲ್ಲ, ಯಾಕೆ ನಿಮ್ ಮನೆಯಾಗ ಓದಿಸ್ತಿಲ್ಲ? ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಬಡ್ತಾನ್ರಿ. ನಮ್ಮ ಅಪ್ಪಾಜಿ ಒಂದ್ ಸ್ವಲ್ಪ ಅಷ್ಟು ಹುಷಾರಿಲ್ಲ. ನಮ್ಮ ಅಮ್ಮನ ದುಡ್ದು ಹಾಕ್ಬೇಕ್ರಿ. ಹಂಗಾಗಿ ನಾವು ಮತ್ತೊಂದ್ ಕಷ್ಟ ಕಾಲದಾಗ ನಮ್ಮ ಅಕ್ಕನ ಮದ್ವಿ ಮಾಡಿದ್ವಿ. ಒಂದ್ ಟೈಮ್ ಹಂಗದತ್ರಿ ಸಾಲಿ ಬಿಟ್ಟು ಕುರಿಗೆ ಹೋದ್ರಿ ನಾನು. ಆಗಿ ಮಡಿ ಬಿಡ್ಬೇಡ್ರಿ, ಆಗಿ ಮಡಿ ಬರ್ರಿ. ಈಗ ಅಲ್ಲಿ ನೀವು ಸಂಬಳ ದುಡಿಯಕ್ ಹೋಗಿದ್ದಲ್ಲ, ನಿಮ್ಗೆ ಹೆಂಗ ಅವ್ರ ಊಟ ಗಿಟ ಚೆನ್ನಾಗ್ ಕೊಡಾರ? ಊಟ ಕೊಡಾರ್ರಿ. ಊಟ ಗಿಟ ನಂಗೆ ಇದನ್ ಮಾಡ್ತಿದ್ದಿಲ್ರಿ. ಕೆಲ್ಸ ಹೆವಿ ಆಕತ್ರಿ ಅವ್ರ ಕಡೆ ಎಲ್ಲ. ಹೆವಿ ಆಕತ್ರಿ ಯಾಕಂದ್ರ 700-800 ಕುರಿನ ಇಬ್ಬಿಬ್ರಿಗೆ ಬಿಡಾರ. 2 ದಿಂಡಿ ಹೋಗ್ತದ್ರಿ. 400 ಹಾಕಿ ಕಳಿಸ್ತಿದ್ರಿ ಅವ್ರ. ಆದ್ರ ಕಷ್ಟ ರಾತ್ರಿ ಪಾರ್ಯಾಗ ಕಳ್ಸಾರ, ಬಲಿ ಕಳ್ಸಾರ. 8-9 ಗಂಟೆಗ ಕುರಿ ಬರೋವ್ರಿ ರಾತ್ರಿ ಅವ್ರು. ಪಾರೆ ಅಂದ್ರೆ ಏನ? ಅರೆ ಅಂದ್ರ ರಾತ್ರಿ ಜಾವು ಕಾಸ್ತಾರ್ರಿ. ಹಿಂಗ ಇಷ್ಟ ತಾಸ ಅನ್ನಂಗ ಒಬ್ಬೊಬ್ಬರಿಗೆ 3-2 ತಾಸ ಕಾಸ್ತಾರ್ರಿ ಅವ್ರು. ಅಂದ್ರ ನೀವು ಕುರಿಗಳನ್ನ ಕಾಯ್ಬೇಕು ರಾತ್ರಿ ಟೈಮ್ ಕಾಯ್ಬೇಕು. ಹ್ಞೂನ್ರಿ. ಈಗ ಅವ್ರ ಯಾರ ತುಡುಗರು ಬರ್ತಾರ, ಯಾವರ ಪ್ರಾಣಿ ಅವು ಬರ್ತಾವ ಅಂದ ಇಷ್ಟ ಟೈಮಿಗೆ ಅನ್ನಂಗ 2-3 ತಾಸ ಕಾಯ್ಸಾಕತ್ತಾರ್ರಿ. ಕಳ್ರ ಕಾಟಕ್ಕೂ ಪ್ರಾಣಿಗಳು ಕಾಟಕ್ಕೂ ನಿಮ್ನ 2-3 ತಾಸಕ್ ಒಬ್ಬೊಬ್ರನ್ನ ಒಂದು 4 ಮಂದಿ ಇದ್ದೀವ್ರಿ ನಾವು. ಅವ್ರನ್ನ ಕಾಯಕ ಹಚ್ಚಾರಿ. ನಾವು 11 ಗಂಟೆ ಅಂತ 2 ಗಂಟೆ ಮಟ್ಟಕ್ಕ ಆದ್ರ ಮತ್ತೊಬ್ಬನ್ ಕಾಯನ್ರಿ. ಬೆಳಕರೆ ಮಟ್ಟ ಕಾಯ್ಬೇಕು. ಬೆಳತನ ಶಿಫ್ಟ್ ಮಾಡ್ಕೊಂತಾರ. ಅವ್ನ ತಪ್ಪಂತ ನೀನ್ ತಪ್ಪಂತ ಅವ್ನ ಹಿಂಗ. ಹ್ಞೂನ್ರಿ. ಒಂದ್ 2 ಶಿಫ್ಟ್ ಮಾಡ್ಕೊಂಡ್ ಕಾಯ್ತಿದ್ರಿ ನೀವು? ಹ್ಞೂನ್ರಿ. ನೀವು ಆ ಟೈಪ್ ಏನಿಲ್ಲ ಬಾರೆ ಕಾಯಂಗಿಲ್ಲ ನಮ್ಮೂರಲ್ಲಿ ಏನಿಲ್ರಿ. ನಾವೆಲ್ಲ ಹಂಗ ಹೊರಿನ ಬಲಿ ಹಾಕ್ಯಂದ ಇಲ್ಲಿ ಅದ ಮಾಡ್ತಾರ. ಆ ಟೈಪ್ ಏನು ಮಾಡಲ್ಲ. ನಿದ್ದೆ ಮಾಡ್ತೀರಿ? ಹ್ಞೂನ್ರಿ. ಈಗ ನಿಮಗೆ ನೀವು ಒಂದ್ ವೇಳೆ ನಿದ್ದೆ ಮಾಡ್ಬೇಕಾದ್ರೆ ಕಳ್ರ ಪಳ್ರ ಒಂದ್ ಸಪೋಸ್ ಬಂದ್ರ ಅನ್ಕ ಏನ್ ಸೇಫ್ಟಿ ಮಾಡ್ಕೊಂಡಿರಿ ನೀವು? ನಮ್ಮ ನಾಯಿ ಅದಾವ್ರಿ. ಒಂದ್ 4 ನಾಯಿ ಅದಾವ್ರಿ. ನಾಯಿ ಅದಾವ್ರಿ. ನಾಯಿ ಬಗಳಿದಾಗ ಗೊತ್ತಾಗತ್ರಿ ಎಚ್ಚರಕತ್ ನಮಗೆ. ನಾವು ಕಾಯ್ತಿರ್ವಿ, ಎದ್ದು ನೋಡ್ತಾವ್ರಿ. ಹೆಂಗ ನಿಮ್ಮಲ್ಲಿ ಇರೋ ನಾಯಿಗಳು ಹುಷಾರಿ ಅದಾವ? ಹುಷಾರಿ ಅದಾವ್ರಿ. ನಮ್ಮ ಮನವ್ರ ಒಂದ್ 4 ಅದಾವ್ರಿ. ನಮ್ಮ ಒಂದ್ 2 ಅದಾವ್ರಿ. ಹುಷಾರಿ ಅದಾವ್ರಿ. ಒಂದ್ 6 ನಾಯಿ ಹಾಕವ್ರಿ. ನಾವ್ ರಾತ್ರಿ ಒಂದ್ 10 ಮಂದಿ ಇರ್ತಾವ್ರಿ. ನಾಯಿಗಳಿಗೆಲ್ಲ ಊಟ ಹಾಕ್ತಿರಿ ನೀವು? ನಾಯಿಗಳು ಎಲ್ಲಾ ಅಂಬ್ಲಿ ಮಾಡ್ತಾವ್ರಿ. ಜೋಳದ ಅಂಬ್ಲಿ ಮಾಡಿ ಹಾಕ್ತಾವ್ರಿ. ಹಾಲಿಂಡಿ ಜೋಳದ ಅಂಬ್ಲಿ ಹಾಲು ಹಾಕ್ತಾವ್ರಿ ನಾಯಿ. ಅವಕ್ ಊಟಕ್ಕೆ ನೀವು ಕಡಿಮೆ ಮಾಡಲ್ಲ? ಇಲ್ಲಲ್ರಿ. ನಮಗ್ ಇಲ್ಲದ್ರ ಅವಕ್ ಹಾಕ್ತಾವ್ರಿ ಟೈಮ್ನ್ಯಾಗ. ಯಾಕಂದ್ರೆ ಅವ್ ನಿಮ್ನ ಅವನ ನಮ್ ಅವಾರಿ ಕಾಯದ ನಮ್ಮನ. ಅಲೇಶಿ ಈಗ ನಿನ್ ಜೀವನ ಈ ಕುರಿ ಮಾಡಕ್ ಹಚ್ಚಿಂದೆಲ್ಲ ಹೆಂಗ್ ಅನ್ಸೈತ್ ನಿನಗೆ? ಏನ್ ಕಷ್ಟನ ಇಷ್ಟನ?
ಕಷ್ಟಪಟ್ಟವ್ರಿ ಕಷ್ಟಪಟ್ಟವ್ ಈಗೇನ ಅಷ್ಟ ಇದಿಲ್ರಿ ನಾ ಅಷ್ಟಪಟ್ಟು ಈಗ ಆರಾಮ್ ಅದಾವ್ರಿ ಅವಾಗಿನ ಸಂತೋಷವಾಗದಿ ಈಗ. ಸಂತೋಷ ಆಗದವ್ರಿ ಈ ಬದುಕ್ ನೀನ್ ಸಂತೋಷ ಕೊಟ್ಟತಿ. ಸಂತೋಷ ಕೊಟ್ಟತ್ರಿ ಈ ಬದುಕಿಂತ ರೀ ನಾವ್ ಎಲ್ಲಾ ಮನಿ ಪನಿ ಕಟ್ಕೊಂಡೆಲ್ಲ ಒಂದ್ ಸ್ವಲ್ಪ ಹಂಗ 4 ಮಂದಿ ತರ ಬಂದವ್ರಿ ನಾವ್ ಈಗ ನೀನು ಕುರಿ ಕಾಯಕ್ ಹಚ್ಚಿಂದೆಲ್ಲ ಹುನ್ರಿ ಈ 80 ಕುರಿ ಮಾಡ್ಕೊಂಡ್ಮೇಲೆ ನಿನ್ ಇನ್ಕಮ್ ಹುನ್ರಿ ಈಗ ಏನೆಲ್ಲ ಮಾಡ್ಕೊಂಡಿ ನೀನು? ಮನಿ ಕಟ್ಟಿದಿವ್ರಿ ಸಾಲ ಸಂಬಂಧ ಹರ್ಕೊಂಡ್ವ ನಮ್ಮ ಅಕ್ಕನ್ ಮದ್ವಿ ಮಾಡಿದ್ವಿ ನಾನು ಮದ್ವಿ ಆಗ್ಯಾನ್ರಿ ಇದ್ ಮಾಡ್ಕೊಂತ ಹೊಂಟವ್ರಿ ಹಂಗ ವರ್ಷ ಎಷ್ಟು ಮರಿ ಬರ್ತಾವ 80 ಕುರಿಯಿಂದ? ಒಂದ್ 60 ಮರಿ ಮಾರ್ತಾವ್ರಿ ಒಟ್ಟ 6 ತಿಂಗಳಿಗೊಮ್ಮೆ ಒಂದ್ 35-40 ಮರಿ ಮಾರ್ಕೊಂತಾವ್ರಿ. 6 ತಿಂಗಳಿಗೊಮ್ಮೆ ನೀವು ಮರಿ ಆಗ್ತಾವ್ರಿ ಅವ ಎಷ್ಟು ಬೀಡ್ ಮಾರ್ತೀರಿ ಹಂಗ? ಒಂದ್ 2 ಬೀಡ್ ಕೊಡ್ತಾವ್ರಿ ವರ್ಷಕ್ಕೆ 2 ಬೀಡ್ ಕೊಡ್ತಾವ್ರಿ. ವರ್ಷ ನಿಮ್ ಪ್ರಕಾರ ಎಷ್ಟು ಬರ್ತೈತಿ ನಿನಗೆ ಮ್ಯಾಕ್ಸಿಮಮ್? ಮ್ಯಾಕ್ಸಿಮಮ್ ಅಂದ್ರಿ ಈಗಿನ ಚಿಶ್ ವಿಷಯ ನೋಡಿದೆ ಅಂದ್ರ 7-8 ಸಾವಿರಕ್ ಮರಿ ಮಾರ್ತಾವ್ರಿ. ಅದ್ರಲ್ಲಿ ಒಂದ್ 15-20 ಮರಿ ಹಿಂಗ ಹೊಡಿತೇವ್ರಿ. ಅದಕ್ ಒಂದ್ ಮರಿ ಅಂಬ್ಲಿ ಅನ್ನಂಗ ಆಗ್ತಾರ್ರಿ. ಅದು ಒಂದ್ ಮರಿ ಕಾಲಾಗ ಹೋಗ್ಬೇಕ ಅವ್ರಿಗೆ 15-20 ಮರಿ ಕೊಡ್ತಾವ ಅವ್ರಿಗೆ ಒಂದ್ ಮರಿ ಕಾಲ ಕೊಡ್ತಾವ ಇಷ್ಟ ಅನ್ನಂಗ ಫಿಕ್ಸ್ ಮಾಡಿರ್ತಾವ. ಒಂದ್ 15-20 ಮರಿನ ನೀವ್ ಒಂದ್ ಟೈಮಿಗೆ ಮಾರಕ್ ಕೊಟ್ರ ಅದ್ರಾಗ ಒಂದ್ ಮರಿ ನೀವ್ ಫ್ರೀ ಆಗಿ ಕೊಡ್ಬೇಕು. ಒಂದ್ ಮರಿ ಫ್ರೀ ಕೊಡಕ್ರಿ ಅವ್ರಿಗೆ ರೇಟ್ ಆದ್ಮೇಲೆ ಅದ್ ಒಂದ್ ಮರಿ ಫ್ರೀ. ಅವ್ರಿಗೆ ಒಂದ್ ಮರಿ ಫ್ರೀ ಕಾಲಾಗ ಹೋಗ್ಬೇಕ್ರಿ ಅದು. ಒಂದ್ ಟೈಮ್ಗೆ ಏನಿಲ್ಲ ಅಂದ್ರೆ ನೀವು ಈಗ ಒಂದ್ 7,000 ಮಾಡಿದ್ರ ಆಕತ್ತಲ್ರಿ 2 ಚಿಲ್ಡ್ರ ಆಗ್ಬೋದು. ಹುನ್ರಿ ಒಂದ್ ಟೈಮ್ಗೆ 6 ತಿಂಗಳಿಗೆ ಅಂತದ್ 2 ಟೈಮ್ ಮಾಡ್ತೀರಿ ನೀವು? ಹುನ್ರಿ ಒಂದ್ 2 ಟೈಮ್ ಮಾಡ್ತಾವ. ವರ್ಷಕ್ಕೆ 2 ಸಲ ಮಾಡ್ತಾವ್ರಿ. ವರ್ಷಕ್ಕೆ ನಿನಗೆ ಇನ್ಕಮ್ ಎಷ್ಟು ಬರ್ತೈತಿ ಅದನ್ನ ಕರೆಕ್ಟ್ ಆಗಿ ಹೇಳು. ವರ್ಷಕ್ಕೆ ಇನ್ಕಮ್ ಅಂದ್ರ ಒಂದ್ 80 ಕುರಿಯಲ್ಲಿ ಒಂದ್ 3.5 ಲಕ್ಷ ತೆಗಿಬೋದ್ರಿ ಆರಾಮ್. ಹಂಗೇನಾರ ಅದ್ರಲ್ಲಿ ಲಾಸ್ ಆಗ್ಲಿಲ್ಲ ಅಂತ ತಕಂದ್ರ ಒಂದ್ 3.5-4 ಲಕ್ಷ ಕಾಯಿಲೆಗಳು ಬಂದು ಮರಿ ಲಾಸ್ ಆಗದಂಗದ್ರ ಕುರಿ ಲಾಸ್ ಆಗ್ಲಿಲ್ಲ ಅಂತಂದ್ರ ಒಂದ್ 3.5 ಲಕ್ಷ ನಿಮಗೆ ಸಿಗ್ತೈತಿ. ಸಿಗ್ತತ್ರಿ. ಲಾಸ್ ಆದಂದ್ರ ಸಿಗಲ್ರಿ. ವರ್ಷಕ್ಕೆ ಎಷ್ಟು ಮಾಡ್ತೀವಿ? ವರ್ಷಕ್ಕ ಒಂದ್ 6-7 ಲಕ್ಷ 6-7 ಲಕ್ಷ ಕಕ್ಕಾವ್ ಮರಿಗಳು. ನೋಡ್ರಿ ಒಂದು ಮನಿ ಕಟ್ಟೇವಿ 4 ಸೆಂಟ್ಸ್ ಸೈಟ್ ಹಿಡ್ದವಿ. 4 ಸೆಂಟ್ಸ್ 2 ಗುಂಟೆ ಸೈಟ್ ಹಿಡ್ದವಿ. ಕೈಯ ರೊಕ್ಕ ಅದಾವ್ರಿ ಒಂದ್ ಸ್ವಲ್ಪ ಅದಾವ್ರಿ. ಹುಡುಕ್ತಾವ್ರಿ ಎಲ್ಲಾ ಅಡಿಕೆ ತೋಟ ಬರ ಏನ್ ಕೇಳ್ತಾ ಇದ್ರಿ. ತೋಟ ಇಲ್ಲ ಹೊಲ ಐತ್ರಿ 1 ಎಕರೆ.